ವೀಕ್ಷಕರೇ, ಸಿ ಎಸ್ ಫ್ಯಾಷನ್ಗೆ ಸ್ವಾಗತ. ರುಚಿಯಾದ ಪೇಪರ್ ಅವಲಕ್ಕಿ ಚೂಡ ಮಾಡುವ ವಿಧಾನ ನೋಡೋಣವಾ. ಒಂದು ಬಾಣಲಿಲಿ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಅದಕ್ಕೊಂದು ಜಾಲರಿ ಇಟ್ಕೊಂಡು ಅವಲಕ್ಕಿ ಹಾಕ್ಕೊಂಡು 1 ಸ್ಪೂನ್ ತಗೊಂಡು ನೀಟಾಗಿ ಈ ಥರ ಕೈ ಆಡಿಸ್ಬೇಕು. ನೀಟಾಗಿ ಬೆಂದಾದ ಮೇಲೆ ಬೇಗ ಬೇಯುತ್ತೆ. ನೀಟಾಗಿ ಎಣ್ಣೆ ಸೋರಿಸ್ಕೊಂಡು ಒಂದು ಬೌಲಿಗೆ ನೀಟಾಗಿ ಹಾಕ್ಕೊಳ್ಳೋಣ. ಈಗ ಅದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಂಡು ಅದನ್ನು ಕೂಡ ಒಂದ್ಸಲಿ ನೀಟಾಗಿ ಚೆನ್ನಾಗಿ ಎಣ್ಣೆಲಿ ಕರ್ಕೊಳ್ಳೋಣ. ಇದು ಕೂಡ ಬೇಗ ಆಗುತ್ತೆ. ಕಡಲೆಕಾಯಿ ಬೀಜನೂ ಕೂಡ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. ಸ್ವಲ್ಪ ಓಪನ್ ಕೂಡ ಆಗುತ್ತೆ ಕಡಲೆಕಾಯಿ ಬೀಜ. ಹಾಗೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನೀಟಾಗೆಲ್ಲ ಎಣ್ಣೆ ಸೋರಿಸ್ಕೊಂಡು ಅವಲಕ್ಕಿ ಇತ್ತಲ್ಲ ಅದ್ರ ಜೊತೆ ಹಾಕ್ಕೊಳ್ಳೋಣ ನೀಟಾಗಿ. ಈಗ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೋಬೇಕು. ಒಂಥರ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಅದಕ್ಕೆ ಅವಲಕ್ಕಿಗೆ. ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿನ ಅದನ್ನು ಕೂಡ ನಾವು ಎಣ್ಣೆಲಿ ಕರ್ಕೋಬೇಕು ನೀಟಾಗಿ. ಸಪ್ರೇಟ್ ಬಾಣಲಿಲೇ ಹಾಕ್ಬೋದು, ಆದರೆ ನೀಟಾಗಿ ತೆಗಿಯೋಕ್ಕಾಗಲ್ಲ. ಬಟ್ ಈ ಥರ ನಾವು ಸ್ಟಿಕ್ ಇಟ್ಕೊಂಡು ಮಾಡಿದ್ರೆ ಬೇಗ ಆಗುತ್ತೆ. ಈಗ ಇದಕ್ಕೆ ನಾವು ಖಾರ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣಸಿಗೆ ಪೌಡರ್ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಡುಗೆ ಅರಿಶಿನ ಸ್ವಲ್ಪ ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಟೀ ಟೈಮ್ಗೆ, ಕಾಫಿ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಖಾರವಾಗಿ ತುಂಬ ರುಚಿಯಾಗಿ ಕೂಡ ಇರುತ್ತೆ. ರುಚಿಯಾದ ಆರೋಗ್ಯಕರವಾದ ಪೇಪರ್ ಅವಲಕ್ಕಿ ಚೂಡ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.